ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಮತ್ತೊಮ್ಮೆ ನಿಧಾನಕ್ಕೆ ಒಬ್ಬ ದಲಿತ CM ಆಗಬೇಕು ಅನ್ನೋಂಥ ಕೂಗ ಹೇಳ್ತಾ ಇದೆಯಾ? ಸಹಜ, 1ನೇ ನಂಬರ್ ಜನಸಂಖ್ಯೆ ಅದ. ಈಗಿನ ಸರ್ವೆಗಳ ಪ್ರಕಾರ ಕಾಂತರಾಜ್ ವರದಿ ಆಗಲಿ, ನೆಕ್ಸ್ಟ್ ಬರುವಂಥ ವರದಿಗಳಾಗಲಿ, ಹೈಯೆಸ್ಟ್ ಜನಸಂಖ್ಯೆ ದಲಿತರಿದ್ದಾರೆ. ನಮ್ಮದು ಒಂದು CM ಆಗಲಿ, ಯಾಕೆ ಆಗಬಾರ್ದು? ಯಾಕಂದರೆ ಇತಿಹಾಸದಲ್ಲೇ ಇಲ್ಲಿವರೆಗೆ ಉತ್ತರ ಪ್ರದೇಶನ ಬಿಟ್ಟರೆ ಉಳಿದ ಕಡೆ ಆಗಿದ್ದಿಲ್ಲ. ಅದೇ ಕಾಲಕ್ಕೆ OBC ಅವರು ಅಲ್ಲಲ್ಲೇ ಆಗ್ತಾಯಿದ್ದಾರೆ. ಇವತ್ತು OBCಯಿಂದ ನಮ್ಮ ಸಿದ್ದರಾಮಯ್ಯನವರು ಆಗಿದ್ದಾರೆ, ಬೇರೆ ಬೇರೆಗಳಾಗಿದ್ದಾರೆ. ಈ ನಮ್ಮ ದೇಶದ ಪ್ರಧಾನಿ OBC ಇದ್ದಾರೆ. ಆದರೆ ಇಲ್ಲಿವರೆಗೆ ಪ್ರಧಾನಿ ಆಗಲಿಲ್ಲ. CM ಉತ್ತರ ಪ್ರದೇಶ ಬಿಟ್ಟರೆ ಮತ್ತೆಲ್ಲೂ ಆಗಿಲ್ಲ ಅನ್ನೋ ಒಂದಿಷ್ಟು ಅಸಮಾಧಾನ ದಲಿತರ ಈ ದೇಶದಲ್ಲೇ ಅತ್ಯಂತ ಹೆಚ್ಚು ನಾವಿದ್ದೀವಿ. ನಮ್ಮವ್ರು ಒಬ್ಬರಾದರೂ ಆಗಿರಿ, ಒಂದು ಮಾಡಿರಿ, ನೀವು ಶುರು ಮಾಡಿರಿ. ನಮ್ಮವ್ರು ಯಾಕೆ ಆಗಬಾರ್ದು ದಲಿತ ಸಮುದಾಯದ ಬಂದಂಥವರು ಅನ್ನುವಂಥ ಕೂಗು ನಿಧಾನಕ್ಕೆ ಮೇಲೇಳ್ತೊಡಗಿದೆ. ಅದರಲ್ಲೂ ಮುಖ್ಯವಾಗಿ 74 ವರ್ಷಗಳ ಗತಿಸಿದಂಥ ಅಥವಾ 74ನೇ ಹುಟ್ಟುಹಬ್ಬ ಆಚರಿಸುವಂಥ G. ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೇ ನಮ್ಮ ಉರ್ಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಒತ್ತಾಯಿಸ್ತಾ ಇದ್ದಾರೆ. ಸ್ವಾಮೀಜಿಯವರು ಅಷ್ಟೇ ಅಲ್ಲ, ಜೊತೆಗೆ ಅನೇಕ ದಲಿತ ಲೀಡರ್ಗಳನ್ನು ನಾವು ಕರ್ಕೋಬಾರದು, ಬಟ್ ಅನಿವಾರ್ಯ ಆಗಿದೆ. ಯಾಕಂದರೆ ದಲಿತ ಶಬ್ದದ ಮೇಲೆ, SC ಶಬ್ದದ ಮೇಲೆ ನಮಗೆ ಇವತ್ತು CM ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಂದಾಗ ಅದನ್ನು ನಾವು ಹೇಳಬೇಕಾಗ್ತದೆ. ಆ ದಿಶೆಯಲ್ಲಿ ಹೌದು, ಯಾಕೆ ಆಗಿಲ್ಲ, ಯಾಕೆ ಆಗಬಾರ್ದು? ಅವರಲ್ಲಿ ಯೋಗ್ಯರಿಲ್ವಾ? ಆಡಳಿತ ಮಾಡೋದು ಶಕ್ತಿ ಅವರಲ್ಲಿಲ್ವಾ? ಬುದ್ಧಿವಂತರಿಲ್ವ ಅವರಲ್ಲ? ಸಾಮಾಜಿಕ ಕಳಕಳಿ ಅವರಲ್ಲಿಲ್ವಾ? ಲೋಕಜ್ಞಾನ ಕಡಿಮೆ ಇದೆನಾ? ಯಾಕಂದರೆ ಇಲ್ಲಿವರೆಗೆ ದೊಡ್ಡ ಸಮುದಾಯಗಳು ನಿಮಗೆ ಗೊತ್ತದ. ಲಿಂಗಾಯತ ಇರ್ಬೋದು, ಒಕ್ಕಲಿಗರಾಗಿರ್ಬೋದು. ಒಂದು ಸಮುದಾಯ 9 ಸಲ CM ಆಗಿದ್ದಾರೆ, ಇನ್ನೊಂದು ಸಮುದಾಯ 7 ಸಲ CM ಆಗಿದ್ದಾರೆ. ಸಣ್ಣದಲ್ಲದು. ಮತ್ತು ಉಳಿದವರು ಅಲ್ಲಿ ಇಲ್ಲೇ OBC ಅವರಷ್ಟು ಆಗಿದ್ದಾರೆ, ಬಟ್ ದಲಿತರಾಗಿಲ್ಲ. ರಾಜಯ್ಯನವ್ರಿಗೆ ಸಾಧ್ಯತೆ ಇತ್ತು, B. ರಾಜಯ್ಯನವ್ರಿಗೆ ಅದು ಆಗಲಿಲ್ಲ. ರಾಷ್ಟ್ರ ಮಟ್ಟದಲ್ಲೂ ಇಲ್ಲಿವರೆಗೆ ಯಾರು ಪ್ರಧಾನಿ ಆಗಲಿಲ್ಲ. ಒಂದಿಷ್ಟೇನೋ ರಾಷ್ಟ್ರಪತಿಗಳಾಗಿ ಹೋದರು. ಯಾಕಂದರೆ ಅವರು ಗೌರವದ ಸ್ಥಾನ, ಗೌರವ ಕೊಟ್ಟರೆ ವಿನಃ ಅಧಿಕಾರ ಕೊಡಲಿಲ್ಲ. ಯಾಕೆ ನಮಗೆ ಅಧಿಕಾರ ಕೊಡೋದಿಲ್ಲ ಅನ್ನೋದು ಇವತ್ತು ನಿಧಾನಕ್ಕೆ ಪ್ರಶ್ನೆ ದಲಿತರು ಹೇಳ್ತಾ ಇದ್ದಾರೆ. ಕೊಡಬೇಕು ಅವ್ರಿಗೂ. ಇದಕ್ಕೆ ಕಾರಣ ಎಷ್ಟು? ಯಾಕೆ ಅವರಲ್ಲಿ ಅರ್ಹತೆ ಇಲ್ವಾ? ಇವತ್ತಿದ್ದಂಥ ಎಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಧಾನಿಯವರಾಗಿರ್ಬೋದು ಬಹಳ ಮಹೋನ್ನತ ಪ್ರತಿಭಾವಂತರ. ಹಾಗಾಗಿ ಬಡತನ ಯಾಕೆ ಹೆಚ್ಚಾಯಿತು? ಇನ್ನು ಉದ್ಯೋಗ ಸೃಷ್ಟಿ ಎಲ್ಲರಿಗೂ ಯಾಕೆ ಆಗಲಿಲ್ಲ? ಎಲ್ಲರಿಗೂ ಉದ್ಯೋಗ ಯಾಕೆ ಸಿಗಲಿಲ್ಲ? ಇವತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ನೋಡಿದಪ್ಪ ಅಂತಂದ್ರೆ ಅತ್ಯಂತ ಬಡ ದೇಶ ಆಗಿದೆ. ಮತ್ತು ವೈಜ್ಞಾನಿಕದಲ್ಲೇ ಭಾಳಷ್ಟು ಹಿಂದುಳಿದಿದ್ದೀವಿ. ಪತ್ರಿಕಾ ರಂಗದಲ್ಲಿ 159 ಸ್ಥಾನದಲ್ಲಿದ್ದೀವಿ. ಬಡತನದಲ್ಲಿ ಹೇಳುವಂಥ ಪರಿಸ್ಥಿತಿ ಇಲ್ಲ. ಯಾಕೆ? ಇವರೆಲ್ಲ ನಾವೇನು ಪ್ರತಿಭಾವಂತರು, ಬುದ್ಧಿವಂತರು, ಅನುಭವಿಗಳು ಸೇರಿದವರು ಏನು ಮಾಡಿದ್ದೇನು? ಹೌದು, ಇದರ ಅರ್ಥ ಉತ್ತರ ಪ್ರದೇಶದಲ್ಲೂ ಏನು ಭಾಳ ದೊಡ್ಡ ಸಾಧನೆ ಮಾಡಲಿಲ್ಲ. ನಮ್ಮ ಕಾಂಶಿರಾಮ ಶಿಷ್ಯ, ನಿಮಗೂ ಗೊತ್ತದ ಯಾರಂತ ಹೇಳೋ ಅವಶ್ಯಕತೆ ಇಲ್ಲ. ಮಾಯಾವತಿ ಅವರು ಏನೇನು ಚೇಂಜ್ ಮಾಡಿದರು ಅಂತ ನೀವು ಕೇಳ್ಬೋದು, ತಪ್ಪಂತೂ ಅಲ್ಲ. ಅವ್ರಲ್ಲಿ ಪ್ರತಿಭೆ ಭಾಳ ಅದನ್ನಂತೂ ಕೇಳ್ಬೋದು. ಆದರೆ ವ್ಯವಸ್ಥೆ ನಂಗಿದೆ ಅಲ್ರಿ. ಇಲ್ಲೇ ವ್ಯವಸ್ಥೆಯನ್ನೆಲ್ಲ ಕೊಲೆಗಳಿಸಿಬಿಟ್ಟಿದ್ದಾರೆ ಇಲ್ಲಿ ರಾಜಕಾರಣಿಗಳೆಲ್ಲ, ಎಲ್ಲ ಧರ್ಮ, ಎಲ್ಲ ಜಾತಿಯವರು. ಇಲ್ಲೇ ನಿಜವಾಗಿಯೂ ನಮಗೆ ಯಾವ ಅರ್ಥವ್ಯವಸ್ಥೆ ಅಂತಂದ್ರೆ ಯೋಗ್ಯ ಆಗ್ತದೆ. ಅದು ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ ನಾವು ಲೋಕಪಾಲು ಸ್ಟ್ರಿಕ್ಟ್ ಆಗಿದ್ದಾರಲಿಲ್ಲ ಇಲ್ಲಿವರೆಗೆ. ಮತ್ತು ಲೋಕಾಯುಕ್ತಿದ್ರು ಅದು ಪೂರ್ಣ ಕಸು ಕೊಟ್ಟಿಲ್ಲ, ಶಕ್ತಿ ಕೊಟ್ಟಿಲ್ಲ. CBI, IT, ED ಇವುಗಳಿಗೂ ನಾವು ಸ್ವಾಯತ್ತತೆ ಕೊಟ್ಟಿಲ್ಲ. ವಿರೋಧ ಪಕ್ಷದಲ್ಲಿ ಯಾರೋ ಆಡಳಿತಾರೂಢ ಪಕ್ಷದಲ್ಲಿ ಯಾರನ್ನಾದರೂ ತನಿಖೆ ಒಳಪಡಿಸುವಂಥ ಶಕ್ತಿ ಇವತ್ತು ಉಳಿದಿಲ್ಲ. ಇವತ್ತೆಲ್ಲ ಈಗ ಆಗೋದು ಕಾರಣ ಯಾರಪ್ಪ ಅಂದರೆ ಈ ಎಲ್ಲ ಇಲ್ಲಿವರೆಗೆ ಆಳಿದಂಥ ಪ್ರಧಾನಿಗಳು ಮತ್ತು ಒಬ್ಬರಲ್ಲ ಇವರು ಎಲ್ಲರೂ. ಈಗ ಯಾರ ಮೇಲೆ ಯಾರು ಹಾಕುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಗೆ ಭಾಳ ಉತ್ತಮ ಕೊಟ್ಟರು, BJP ಕಡಿಮೆ ಕೊಟ್ಟರು, ಏನೂ ಇಲ್ಲ. ಎಲ್ಲರೂ ಭ್ರಷ್ಟಾಚಾರ ಬೆಳೆಸ್ಕೊಂಬಂದರು ಎಲ್ಲರೂ. ಅದ್ರಾಗ ಈವನ್ ಉತ್ತರ ಪ್ರದೇಶದ ನಮ್ಮ ಮಾಯಾವತಿಗೂ ಅವರು ಕೂಡ ಅವ್ರ ಮೇಲೆ ಆರೋಪ ಸಾಕಷ್ಟು ಇದ್ದಾವೆ. ನಾನು ಯಾಕೆ ಈ ಮಾತನ್ನು ಚರ್ಚೆ ಮಾಡ್ತಾಯಿದ್ದೆ? ಅದು ಎಲ್ಲರೂ ಒಂದೇ ಇದ್ದಾಗ, ಒಂದೇ ಲೆವೆಲ್ದಲ್ಲಿದ್ದಾಗ, ಆಡಳಿತ ಒಂದೇ ಲೆವೆಲ್ದಲ್ಲಿದ್ದಾಗ ಯಾಕಪ್ಪ ದಲಿತರಿಗೆ CM ಪಟ್ಟ ಕೊಡ್ತಾ ಇಲ್ಲ? ಇದು ದೊಡ್ಡ ಪ್ರಶ್ನೆ ಇದು.
ಯಾಕೆ ಜಿ ಪರಮೇಶ್ವರ್ ಅವರಲ್ಲಿ ಆ ಯೋಗ್ಯತೆ ಇಲ್ವಾ? ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಆ ಯೋಗ್ಯತೆ ಇಲ್ವಾ? ಅಥವಾ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಯೋಗ್ಯತೆ ಇಲ್ವಾ? ಯಾವುದೂ ಇಲ್ಲ. ದಲಿತ ಅಥವಾ ಉತ್ತರ ಪ್ರದೇಶದ ಮಾಯಾವತಿ ಅವರಲ್ಲಿ ಇಲ್ವಾ? ಕಾಂಶಿರಾಮ್ ಅವರು ಇದ್ದಿರಲಿಲ್ವಾ? ಯಾಕಾಗಲಿಲ್ಲ? ಇದು ದೊಡ್ಡ ಪ್ರಶ್ನೆ ಅದ ಇವತ್ತು. ಮತ್ತು ಜನಸಂಖ್ಯೆಯಲ್ಲಿ ಅವ್ರು ಹೆಚ್ಚಿದ್ದಾರೆ. ನಮ್ಮಲ್ಲಿ 17% ಇದ್ದಾರೆ. 17% ಈ ದೇಶದಲ್ಲ ಯಾವ ಸಮುದಾಯವೂ ಇಲ್ಲ, ಯಾವ ಜಾತಿಗಳು ಇಲ್ಲ. ಇದರಲ್ಲಿ ಎರಡು ಮಾತ್ರ ಇಲ್ಲ. ಯಾವ ಜಾತಿಗಳು ತಗೊಳ್ರಿ ಎಲ್ಲ ಕಡಿಮೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರನ್ನ ಮತ್ತೆ ಎಡಗೈ ಬಲಗೈ ಆಗ ಹೀಗೆ ಮಾಡಿ ಹೋಗುತ್ತಾರೆ. ಒಟ್ಟಲ್ಲಿ ಎಲ್ಲರೂ ಸಾಣದಿರಬೇಕಂತ ಇಲ್ಲಿ ಬುದ್ಧಿವಂತವರೆಗೆ ಮಾಡ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಆದರೆ ಇವತ್ತು SC ಅಂದಾಗ ಒಂದು ಗುಂಪು ಬರ್ತದೆ. ಅವರು ಇವತ್ತು ನಮ್ಮ ಕರ್ನಾಟಕದಲ್ಲೇ 1 ಕೋಟಿಗೂ ಮೇಲ್ಪಟ್ಟಿದ್ದಾರೆ. ಈಗಾಗಲೇ ಕಾಂತರಾಜ್ ವರದಿ ನಮಗೆ ತೋರಿಸದ. ಉಳಿದು ಎಲ್ಲ 14 ಲಕ್ಷ, 20 ಲಕ್ಷ, 30 ಲಕ್ಷ ಹಾಗೆ ಹೀಗೆ ನಾವು ಹೇಳ್ಕೊಳ್ತೀವಿ. 2 ಲಕ್ಷದ 3 ಲಕ್ಷದ ಅಂತೇಳಿ ಈಗ 4 ವರದಿ ನೇಮಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಬಲ್ಲೆ ಹೊರಗೆ ನೋಡಿ ಗೊತ್ತಾಗ್ತದೆ ಆ ಸಂದರ್ಭದಲ್ಲಿ. ಆದರೂ ಒಂದು ಸಮುದಾಯ 9 ಸಲ ಆಗಿದೆ, ಇನ್ನೊಂದು ಸಮುದಾಯ 7 ಸಲ ಮುಖ್ಯಮಂತ್ರಿ ಆಗಿದ್ರೆ ಈ ಸಲ ನಮ್ಗೆ ಯಾಕೆ ಬೇಡ ಅಂತೇಳಿ ನಮ್ಮ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳಿಗೆ ಕೇಳ್ತಾ ಇದ್ದಾರೆ, ನಮ್ಮವ್ರನ್ನೂ ಮಾಡ್ರಿ ಅಂತೇಳಿ. ಅದಕ್ಕೆ ನಮ್ಮ ಪರಮೇಶ್ವರ್ ಅವರು ಆದರೂ ಸಹಿತ ಈ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕೂಗಿಗೆ ಸ್ಪಂದಿಸಿ ಅವರು ಅಭಿಮಾನಿಗಳು ನೀವು ಆಗಬೇಕು ಅಂದಾಗ ಆ ಒಂದು ಜಿ ಪರಮೇಶ್ವರ್ ಅವರು ಇವತ್ತೊಂದು ಮಾತು ಮಾತಾಡಿದ್ದಾರೆ ನಿನ್ನೆ. ಹಕ್ಕು ಮತ್ತು ಅಧಿಕಾರ ಪಡೆಯಲು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗಬೇಕು. ಅವರು ಕರೆ ಕೊಟ್ಟಿದ್ದಾರೆ. ನಾವು ಯಾಕೆ ಪಡ್ಕೋಬಾರ್ದು, ನಾವು ಯಾಕೆ ಹೋರಾಟ ಮಾಡಬಾರ್ದು ಅನ್ನುವಂಥದ್ದು ನೇರವಾಗಿ ಇದು ಸವಾಲು ಯಾರಿಗಾದರೂ. ಈ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಏನು ಇವತ್ತು ಜೋರ್ದಾರ ತಿಕ್ಕಾಟಿದ್ದಾವ. ಇವತ್ತು ಒಂದು DKC ಅವರಿದ್ದಾರೆ, ಇದು ಪ್ರಸಾದ್ ಜಾರಕಿಹೊಳಿ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ನಾನು ಮುಂದುವರಿಸಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಸವಾಲು ಹಾಕ್ತಾ ಇದ್ದಾರೆ. ನಾವೇನು ಹೋರಾಟ ಮಾಡಬೇಕಪ್ಪ ಅಂತೇಳಿ ಮತ್ತು ಮಾಡಲೇಬೇಕಾಗಿದೆ. ಹೋರಾಟ ಮಾಡೋದು ಯಾರು ಕೊಡೋದಿಲ್ಲ. ಅಪ್ಪ ನಾನು ತೊಗೊಂಡು ತಾಂಡೆ ಇಟ್ಕೊಂಡು ಅಧಿಕಾರಿಗೆ ಯಾರು ಕೊಡೋದೇ ಇಲ್ಲ. ಇದು ಸ್ಪಷ್ಟನ. ಈ ದಿಶೆಯಲ್ಲಿ ಜಿ ಪರಮೇಶ್ವರ್ ಅವರು ಕಟಿಬದ್ಧ ಗೆದ್ದು ನಿಲ್ಲುವಂಥದ್ದು ನಾವು ಸೂಕ್ಷ್ಮ ಗಮನಿಸಿದಾಗ ಹೌದಪ್ಪ ಇದು ಆಗುವಂಥದ್ದು ಅನ್ನುವಂಥ ಮಾತಿಗೆ ಒಂದು ಸಮುದಾಯ ನಿಮ್ಮ ಜೊತೆ ಯಾವಾಗಲೂ ನಿಂತಿದೆ. ಅವರಿಗೆ ಮೋಸ ಮಾಡಿದರೆ ಅದು ಬುದ್ಧಿ ಕಲಿಸುತ್ತದೆ ಎಂದು ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಹೇಳಿದರು. ನಿಮ್ಮ ಜೊತೆ ಇಲ್ಲಿವರೆಗೆ ಬಂದೀವಿ, ಅದು ಇಲ್ಲಿವರೆಗೆ ನಮ್ಮವ್ರು ಯಾರೂ ಮುಖ್ಯಮಂತ್ರಿ ಆಗಲಿಲ್ಲ ಅನ್ನೋದು ನಮ್ಮ ಉರ್ಲಿಂಗಪೆದ್ದಿ ಸ್ವಾಮೀಜಿಯವರ ಅಭಿಪ್ರಾಯ. ಅದೇ ಕಾಲಕ್ಕೆ ದಲಿತ ಸಮುದಾಯವು ಸಮಾಜ ಮತ್ತು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಇನ್ನೆಷ್ಟು ವರ್ಷ ಕಾಯಬೇಕು? ಇನ್ನೂ ಎಷ್ಟು ವರ್ಷ ಹಿಂಗೆ ಹೋಗೋದಪ್ಪ ಇದು? ಆ ದೇಶ ಆರ್ಥಿಕವಾಗಿ ಸದೃಢತೆ ಆಗುತ್ತದೆ. ಚಂದ್ರಯಾನ ಮಾಡಿದೆ, ಪರಿಷ್ಠ ಶ್ರೇಣಿ ಇದೆ. ಆದರೂ ಜಾತಿ ಸಂಘಗಳು ರಚನೆ ಆಗುತ್ತವೆ. ಆದರೂ ಇವತ್ತು ಜಾತಿಗಳು ಹೋಗ್ತಾ ಇಲ್ಲ ಅಂತೇಳಿ ಜಾತಿ ಸಂಘಟನೆಗಳಾಗ್ತಾ ಇದ್ದಾವೆ. ಜಾತಿ ಮೇಲೆ ವ್ಯವಹಾರ ಆಗ್ತಾ ಇದ್ದಾವೆ. ಶಾಶ್ವತ ಸಮಾನತೆ ಬರುವವರೆಗೂ ಮೀಸಲಾತಿ ಇರಲೇಬೇಕು. ಹೀಗಾಗಿ ಜಾತಿ ಸಂಘಗಳು ಹೆಚ್ಚಾದಾಗ ಶಾಶ್ವತವಾಗಿ ಸಮಾನತೆ ಬರುವವರೆಗೆ ಮೀಸಲಾತಿ ಅನಿವಾರ್ಯ. ಅದೇ ಕಾರಣ ನಮಗೊಂದು ನೀವು ಸಲ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಈ ಒಂದು ನಮ್ಮ ಪರಮೇಶ್ವರ್ ಅವರು ಸಹಿತ ನಾವು ಏನಪ್ಪ ಅಂತಂದ್ರೆ ಇದಕ್ಕಾಗಿ ಸಜ್ಜಾಗಿದ್ದೀವಿ, ಅಧಿಕಾರ ಹಂಗೆ ಸಿಗೋದಿಲ್ಲ ಅನ್ನೋಂಥ ಮಾತನ್ನು ಮಾತಾಡಿ ನೇರವಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ವಿಶೇಷವಾಗಿ ಪರಮ ಪಯಣ ಅನ್ನುವಂಥ ಕೃತಿಯನ್ನು ಬಿಡುಗಡೆ ಮಾಡಿ ನಮ್ಮ ಪರಮೇಶ್ವರ್ ಅವರ ಒಂದು ಎತ್ತರ ಸ್ಥಾನವನ್ನು ಅದರಲ್ಲಿ ಏನು ಮಾಡಿದ್ದಾರೆ ವರ್ಕ್ ಅವೆಲ್ಲ ತಿಳಿಸೋದು ಕೆಲಸ ಮಾಡಿದ್ದಾರೆ. ಏನೂ ಇರಲಿ, ಈ ಒಂದು ಏನಪ್ಪ ಅಂತಂದ್ರೆ ಮಾತನ್ನು ನಾವು ಇಲ್ಲಿ ಇನ್ನಷ್ಟು ಗಮನಿಸಿ ಹೇಳಬೇಕಾಗಿದೆ. ಕೊನೆಯದಾಗಿ ಹೇಳುವಂಥದ್ದು ಇಷ್ಟ, ಜಿ ಪರಮೇಶ್ವರ್ ಹೇಳಿದ ಮಾತಿನೊಂದಿಗೆ ಈ ಮಾತನ್ನು ಇವತ್ತಿನ ಚರ್ಚೆಯನ್ನು ಆದಷ್ಟು ಮುಗಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಸಮಾಜವು ಬದಲಾಗದಿದ್ದರೆ ನಾವೇ ಬದಲಾಯಿಸಬೇಕು. ಸಮಾಜದಂತೆ ಬದಲಾಗ್ತದೋ ಇಲ್ಲೋ ಗೊತ್ತಿಲ್ಲ, ಅದು ನಾವು ಬದಲಾಯಿಸಬೇಕು, ನಾವು ಒಕ್ಕಟ್ಟಾಗಬೇಕು ಅನ್ನೋದು ಮಾತಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ನಮಗೆ ಮತದಾನದ ಅಸ್ತ್ರ ಕೊಟ್ಟಿದ್ದಾರೆ, ತೀರ್ಮಾನಿಸಬೇಕಷ್ಟೇ. ಮತದಾನ ನಮಗದ, ನಾವು ಹಂಚಿಕೊಳ್ಳಾರದು ನಮ್ಮ ಜನ ಆರಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಅವರು ಒಂದು ದಲಿತ ಕಾರ್ಡನ್ನು ಉಪಯೋಗಿಸಿದ್ದಾರೆ. ಆದರೆ ಇಲ್ಲಿವರೆಗೆ ಆಗಿಲ್ಲ ಯಶಸ್ವಿ, ಈಗ ಆಗ್ಬೋದಾ ಅನ್ನುವಂಥದ್ದು ಮಾತು. ಜೊತೆಗೆ ದಲಿತರು ಯಾಕೆ ಆಗಬಾರ್ದು CM ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಇದೆಲ್ಲ ನೀವು ಚರ್ಚೆ ಮಾಡ್ರಿ. ಯಾಕಂದ್ರೆ ನಾವು ಇನ್ನೆಷ್ಟು ವರ್ಷ ಅನ್ಯಾಯ ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯ ಅದ. ಕೊನೆಯದಾಗಿ ಇನ್ನೊಂದು ಮಾತನ್ನು ಹೇಳ್ತಾ ವಿವೇಕಾನಂದರ ಮಾತನ್ನು ಮತ್ತೊಮ್ಮೆ ಸ್ಮರಿಸ್ತಾ ಅವರು ಸ್ಪಷ್ಟ ಹೇಳಿದರು. ಒಂದು ಕಾಲಕ್ಕೆ ಬ್ರಾಹ್ಮಣರು ಆಳಿದರು, ಆನಂತರ ನಮ್ಮನ್ನು ಈಗ ಕ್ಷತ್ರಿಯರು ಅಂದರೆ ಬ್ರಿಟಿಷರ ಕಾಲಕ್ಕೆ ಅದರ ನಂತರ ಕ್ಷತ್ರಿಯರು ಆಳಿದರು. ಅನೇಕ ರಾಜರು ಮಹಾರಾಜರು
ಬಲ ಐತಂತವ್ರು. ಮೂರನೇದಾಗಿ ವೈಶ್ಯರು, ಈಗ ಬ್ರಿಟಿಷರು ಬಂದಿದ್ದಾರೆ, ಅವ್ರು ನಮ್ಮನ್ನು ಆಳಿದರು. ಇನ್ನು ಮುಂದಿನ ದಿನದಲ್ಲಿ ಶೂದ್ರರು ಆಳುವಂಥ ದಿನ ಬರ್ತದೆ ಅಂತೇಳಿ ಇವತ್ತು ಶೂದ್ರ ಸಮುದಾಯ, ಅದರ ಅಸ್ಪೃಶ್ಯರು ಬಂದರು, ಎಲ್ಲರೂ ಬಂದರು. ಅವ್ರು ಇವತ್ತು ಮ್ಯಾಕ್ಸಿಮಮ್ ಇದ್ದಾರೆ ಅನ್ನೋದು ಈಗಾಗಲೇ ಗೊತ್ತಿದ್ದಂಥ ವಿಷಯ ಅದ. 78% ಅದು 85% ಥರ ಇದ್ದಾರೆ ಅಂತೇಳಿ ಒಂದು ಅಂಬವನದ. ಅವರೆಲ್ಲ ಒಂದಾದ್ರೆ ಇವತ್ತು ಅವರ ಆಳಕ್ಕಿರೋ ಆಗ್ತದೆ. ಇದಕ್ಕೆ ವಿವೇಕಾನಂದರ ಮಾತು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ ಆಗಬೇಕಾಗ್ಯದ CM, ಯಾಕೆ ಆಗಬಾರ್ದು, ದಲಿತ CM. ಇದು ನಿಮಗೆ ಇಷ್ಟ ಆಗಿರ್ಬೋದು, ಆಗದೇ ಇರ್ಬೋದು. ಆದ್ರೆ ಲೈಕ್ ಮಾಡಿರಿ, ಆಗಲಿ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಟೀಕೆ ಮಾಡಿರಿ, ಅಡ್ಡಿ ಇಲ್ಲ. ಯಾಕಂದ್ರೆ ಅದು ನಿಮ್ಮ ಅಭಿಪ್ರಾಯ. ಇಲ್ಲಿ ಪ್ರಜಾಪ್ರಭುತ್ವದು, ಆ ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಅಂತ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಿಲ್ಲಿಸ್ಬೇಡ್ರಿ ಅಂತ H16 ನ್ಯೂಸ್ ಅರ್ಥ ದೇಶ ಸತ್ಯದ ಕೈಗೊಂಡು ವಂದನೆಗಳು.